Thank you so much, Amritavalli Amma, for your inspiring and valuable words. Next up, it's my pleasure to welcome our special guest for today's event. Please join me in giving a warm welcome to Sri Udepi Krishna Sir, the Honorable Secretary of the Shisharpuram Educational Trust. I would like to request our beloved Guruji to honor Dr. Udepi Krishna Sir. He will share his valuable insights and thoughts with us. Let's give him a big round of applause. Revered Vinay Vinekar Guruji, Auntie Ji, our Sevak President Sri Ravi Ji, our special guest Srimati Amrutavalli, Sevak of the Year awardee Srimati Savitri Amma, my good friend Sevak Veerabhadraya and Mrs. Veerabhadraya, and all my distinguished friends on the dais and off the dais. I would like to send my greetings to all of you on the occasion of World Family Day. Perhaps this is the third time that I have been a part of the 30-year-old World Family Day celebrations. Last year, with the blessings of Guruji, I was bestowed the Sevak of the Year award. Friends, if you want to see a pure, selfless, spiritual, social organization anywhere, and if somebody asks me, can you name such an organization, I would very happily and very boldly point at Sevak organization. They do not crave for any kind of publicity. They do not want anything. They only want the joy of service. I think this is the real gift of Acharya Vinay Vinekarji to the whole world. Now we are going to shortly honor and celebrate the achievements of Savitri Amma. Mahatma Gandhi once said, if you want to know how much a country has developed, see how its people treat their animals. ಯಾವುದೇ ದೇಶ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ನೀವು ನೋಡಬೇಕಾದ್ರೆ ಆ ದೇಶದ ಜನರು ಅಲ್ಲಿ ಇರುವ ಪ್ರಾಣಿಗಳನ್ನು ಹೇಗೆ ನೋಡಿಕೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದರು. ಅಮೃತವಳ್ಳಿಯವರ ಸಾಧನೆಯನ್ನು ನಾನು ಯೂಟ್ಯೂಬ್ನಲ್ಲಿ ನೋಡಿದೆ, ಟಿ ವಿನಲ್ಲಿ ನೋಡಿದೆ. ಅವರ ಬದುಕು ನಿಜಕ್ಕೂ ನಮಗೆಲ್ಲ ಆದರ್ಶಪ್ರಾಯ. ಶಿ ಈಸ್ ಅ ರೋಲ್ ಮಾಡೆಲ್ ಫಾರ್ ಆಲ್ ಆಫ್ ಅಸ್. See, while through the presentation was made, two great thoughts were conveyed to us. One is love and another compassion. ಪ್ರೀತಿ ಮತ್ತು ಸಹಾನುಭೂತಿ ಅಥವಾ ದಯೆ ಅಂತ ಏನು ಹೇಳ್ತೇವೆ, ಅದೆರಡು ಇದ್ದರೆ ಐ ಥಿಂಕ್ ದ ವರ್ಲ್ಡ್ ವಿಲ್ ಬಿ ದಿ ಬೆಸ್ಟ್ ಪ್ಲೇಸ್ ಟು ಲಿವ್ ಇನ್.
ಆಮೇಲೆ ಇಟ್ ಇಸ್ ನಾಟ್ ಎನಫ್ ಇಫ್ ಜಸ್ಟ್ ಹ್ಯೂಮನ್ ಕೈಂಡ್ ಈಸ್ ಹ್ಯಾಪಿ. ಅದಕ್ಕೆ ನಮ್ಮಲ್ಲಿ ನಮ್ಮ ಕಲ್ಚರ್ನಲ್ಲಿ ಏನಪ್ಪ ಆಲೋಚನೆ ಅಂತಂದರೆ ಲೋಕ ಸಮಸ್ತ ಸುಖಿನೋ ಭವಂತು. ಇಟ್ಸ್ ನಾಟ್ ಎನಫ್ ಇಫ್ ಇಟ್ ಜಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಹ್ಯಾಪಿ. ಈವನ್ ದ ಪ್ಲಾಂಟ್ ಕಿಂಗ್ಡಮ್, ಈವನ್ ದ ಅನಿಮಲ್ ಕಿಂಗ್ಡಮ್, ದೇ ಹ್ಯಾವ್ ಆಲ್ಸೋ ಟು ಬಿ ಹ್ಯಾಪಿ. ಪ್ರಾಣಿ ಸಂಕುಲ, ಸಸ್ಯ ಸಂಕುಲ, ಮನುಷ್ಯ ಸಂಕುಲ ಎಲ್ಲವೂ ಕೂಡ ಹೊಂದಾಣಿಕೆಯಿಂದ ಬದುಕಿದರೆ ಮಾತ್ರ ಈ ಪ್ರಪಂಚ ಸುಖವಾಗಿರಲಿಕ್ಕೆ ಸಾಧ್ಯ ಅನ್ನುವ ದೊಡ್ಡ ಉದಾತ್ತ ಕಲ್ಪನೆ ನಮ್ಮ ಸಂಸ್ಕೃತಿ ನಮಗೆ ಕೊಟ್ಟಿದೆ. ಲೋಕ ಸಮಸ್ತ ಸುಖಿನೋ ಭವಂತು ಅಂದರೆ ಅದೇ ಕಲ್ಪನೆ. ಇಂತಹ ಉದಾತ್ತ ಧ್ಯೇಯವನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಸೇವಕ್ ಸಂಸ್ಥೆ ನಿಜಕ್ಕೂ ಅನುಕರಣೀಯ. ಇದರ ಸ್ಪರ್ಶಕ್ಕೆ ಹೆಚ್ಚು ಹೆಚ್ಚು ಯುವಕರು ಮಕ್ಕಳು ಬರಬೇಕು ಅನ್ನುವುದು ನನ್ನ ಆಸೆ. ಕಳೆದ ವರ್ಷ ವೀರಭದ್ರಯ್ಯನವರು ಇದೇ ಜಾಗದಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಪರಿಚಯಿಸಿದರು. ಮಕ್ಕಳು ಎಲ್ಲ ವಿವಿಧ ಶಾಲೆಗಳಿಂದ ಬರ್ತಾರೆ, ಅನೇಕ ಚಟುವಟಿಕೆಗಳನ್ನು ಮಾಡ್ತಾರೆ, ಅನೇಕರು ಅದರ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ, ಬಹುಮಾನಗಳನ್ನು ತಗೊಳ್ತಾರೆ. ಇದರೆಲ್ಲದರ ಹಿಂದಿನ ಉದ್ದೇಶ ಏನು ಅಂದರೆ ಮಕ್ಕಳಿಗೆ ಉದಾತ್ತವಾದಂಥ ಮೌಲ್ಯಗಳ ಪರಿಚಯ ಆಗಬೇಕು. ದೇ ಶುಡ್ ಬಿ ಇಂಟ್ರೊಡ್ಯೂಸ್ಡ್ ಟು ಹೈಯರ್ ವ್ಯಾಲ್ಯೂಸ್ ಆಫ್ ಲೈಫ್. ಆಲ್ ಆಫ್ ಅಸ್ ಇನ್ ದ ನಾರ್ಮಲ್ ಕೋರ್ಸ್ ವರ್ಕ್ ಫಾರ್ ಸಕ್ಸಸ್ ಇನ್ ಲೈಫ್. ಸಕ್ಸಸ್ ಅಂದರೆ ಏನು? ನಾರ್ಮಲ್ ಪ್ಯಾರಾಮೀಟರ್ಸ್ ಆಫ್ ಸಕ್ಸಸ್. ಇಟ್ ಕುಡ್ ಬಿ ಹ್ಯಾವಿಂಗ್ ಗುಡ್ ಎಜುಕೇಷನ್, ಹ್ಯಾವಿಂಗ್ ಗುಡ್ ಜಾಬ್, having a good partner, raising a family, and these are all parameters of success. But then we should not just run after a life of success. My dear friends, we should run after a life of values. This is most important. ಈಗ ಯಾಕೆ ನಮಗೆ ಆಚಾರ್ಯ ವಿನಯ್ ವಿನೇಕರ್ ಮತ್ತು ಆಂಟಿ ಅವರೆಲ್ಲರ ಬದುಕು ನಮ್ಗೆ ಇಷ್ಟು ಸ್ಫೂರ್ತಿ ಕೊಡುತ್ತೆ ಅಂದರೆ he never ran after a life of success, he ran after ಎ ಲೈಫ್ ಆಫ್ ವ್ಯಾಲ್ಯೂಸ್. ಹಾಗಾಗಿ ನಮಗೆ ಪ್ರಿಯ ಆಗ್ತಾರೆ. ಇಫ್ ಯು ವಾಂಟ್ ಟು ಬಿ ಲವ್ಡ್ ಬೈ ಎವ್ರಿ ಒನ್, ಇಡೀ ಪ್ರಪಂಚ ನಮ್ಮನ್ನು ಪ್ರೀತಿಸಬೇಕು ಅಂದರೆ ನಾವು ಮೌಲ್ಯಕ್ಕೆ ಅಂಟಿಕೊಂಡು ಬದುಕಬೇಕಾಗ್ತದೆ ಅನ್ನುವಂಥದ್ದು. ಹಾಗಾಗಿ ಈ ವಿಶ್ವ ಕುಟುಂಬ ದಿನಾಚರಣೆ ಏನಿದೆ ಈ ಒಂದು ದೊಡ್ಡ ಸಂದೇಶವನ್ನು ನಮಗೆಲ್ಲ ಕೊಡುತ್ತೆ. ಇದೇನು ಹೊಸದಾಗಿ ಯಾರು ಕಂಡುಹಿಡಿದಿದ್ದಲ್ಲ, ಇದು ನಮ್ಮ ಸಂಸ್ಕೃತಿಯ, ನಮ್ಮ ಪರಂಪರೆಯ ಭಾಗ. ಗುರುಜಿಯವರಾಗಲೇ ಹೇಳಿದರು, ವಸುಧೈವ ಕುಟುಂಬಕಂ. ನಾವೆಲ್ಲರೂ ಕೂಡ ಎಲ್ಲೇ ಇರಲಿ ಪ್ರಪಂಚದಲ್ಲಿ ಮನುಷ್ಯರು, ನಾವು ಎಲ್ಲ ಮನುಷ್ಯರು ಒಂದು ಕುಟುಂಬದವರು ಅನ್ನುವ ಒಂದು ಉದಾತ್ತ ಭಾವ ಇದೆಯಲ್ಲ, ಅದು ನಮ್ಮಲ್ಲಿರುವಂಥ ಎಲ್ಲ ದೋಷಗಳನ್ನು ತಿಳಿ ಮಾಡಿಬಿಡುತ್ತೆ ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸ್ನೇಹಿತರೆ, ಐ ಕನ್ಸಿಡರ್ ಅನ್ಸೆಲ್ಫಿಶ್ ವರ್ಕ್ ಆ್ಯಸ್ ಟ್ರೂ ವರ್ಷಿಪ್ ಆಫ್ ಗಾಡ್. ಅನ್ಸೆಲ್ಫಿಶ್ ವರ್ಕ್ ಅಂತಂದರೆ ನಿಸ್ವಾರ್ಥ ಸೇವೆಯೇ ನಿಜವಾದ ದೇವನ ಆರಾಧನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನೊಂದು, ಅನ್ಸೆಲ್ಫಿಶ್ನೆಸ್ ಇಟ್ ಸೆಲ್ಫ್ ಈಸ್ ಗಾಡ್. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅನ್ಸೆಲ್ಫಿಶ್ನೆಸ್ ಈಸ್ ಗಾಡ್. ಅವ್ರು ಹೇಳುವಂಥದ್ದು. ಅದರಿಂದ ನಿಸ್ವಾರ್ಥತೆಯಲ್ಲಿ ಅದ್ಭುತವಾದಂಥ ದೈವಶಕ್ತಿ ಇದೆ. ನಾವು ದೇವರನ್ನು ಅಲ್ಲಿ ಇಲ್ಲಿ ಹುಡುಕುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಆ ಒಂದು ನಿಸ್ವಾರ್ಥತೆಯನ್ನು ನಾವು ಸ್ಥಾಪಿಸಿಕೊಂಡು ನಮ್ಮ ಬದುಕನ್ನು ಅರಳಿಸಿಕೊಂಡ್ರೆ ಭಗವಂತ ಯಾವಾಗಲೂ ನಮ್ಮ ಜೊತೆಯಲ್ಲಿದ್ದಾನೆ ಅನ್ನುವ ಭಾವದಲ್ಲಿ ನಾವು ಬದುಕಬೇಕಾಗ್ತದೆ. ಆಮೇಲಿಂದ ಯಾರೇ ಆಗಲಿ ನಿಸ್ವಾರ್ಥ ಮನುಷ್ಯ ಅನ್ನಿಸಿಕೊಂಡವನು he will be a true godly person. ಆ ನಿಟ್ಟಿನಲ್ಲಿ ನಮಗೆಲ್ಲ ದೊಡ್ಡ ಆದರ್ಶ, ನಮಗೆ ಒಂದು ದೊಡ್ಡ ಸ್ಫೂರ್ತಿ ಆಚಾರ್ಯ ವಿನಯ್ ವಿನೇಕರ್ ಅಂತ ಹೇಳುವಂಥ ಸಂತೋಷ ನನಗೆ. ಸ್ನೇಹಿತರೆ, ನಾವು ಈ ವಿಶ್ವ ಕುಟುಂಬದ ಸದಸ್ಯರಾಗಬೇಕಾದ್ರೆ ನಮಗೆ ಇರ್ತಕ್ಕಂಥ ಭಾಳ ದೊಡ್ಡ ಆತಂಕ ಏನು ಅಂದರೆ ನಮ್ಮಲ್ಲಿರುವಂಥ ಅಹಂಕಾರ. ಸೊ ವಿ ಮಸ್ಟ್ ಬಿ ಏಬಲ್ ಟು ಶೆಡ್ ಅವರ್ ಈಗೋ. ಸ್ವಾಮಿ ವಿವೇಕಾನಂದ ಇದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಈಗೋ ಅಂತ ಕುರಿತು ಮಾತನಾಡುವಾಗ ಅವ್ರು ಹೇಳ್ತಾರೆ, ಲೆಟ್ ದ ರಾಸ್ಕಲ್ ರಿಮೇನ್ ಎ ಸರ್ವೆಂಟ್. ಅಹಂಕಾರ ಅನ್ನುವಂಥದ್ದು ನಮ್ಮ ನಿಗ್ರಹದಲ್ಲಿ ಇಟ್ಕೊಳ್ಬೇಕು. ಅದು ಇಟ್ ಶುಡ್ ನಾಟ್ ಬಿ ಅಲೌಡ್ ಟು ಓವರ್ ಪವರ್ ಅಸ್. ಹಾಗಾಗಿ ಅಹಂಕಾರ ಬಿಟ್ಟು ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಸ್ತಿತ್ವಕ್ಕಾದರೂ ವಿ ನೀಡ್ ಸರ್ಟನ್ ಅಮೌಂಟ್ ಆಫ್ ಈಗೋ, ಬಟ್ ದೆನ್ ದಿ ಓವರ್ ಡೋಸ್ ಆಫ್ ಈಗೋ ಕ್ಯಾನ್ ರಿಯಲಿ ರೂಯಿನ್ ಅವರ್ ಲೈಫ್ಸ್. ಹಾಗಾಗಿ ಹಿ ಸೇಸ್, ವಾಟ್ ಈಸ್ ದ ಸೊಲ್ಯೂಷನ್ ಅಂತಂದರೆ, ಹಿ ಸೇಸ್ ಸ್ಪ್ರೆಡ್ ಯುವರ್ ಈಗೋ. ಈಗ ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಭಾರತ ನಮ್ಮ ದೇಶ ಅಂದರೆ ಯಾರ್ದು ತಕರಾರಿಲ್ಲ.
ಬೆಂಗಳೂರು ನಮ್ಮದು ಅಂದರೆ ಯಾರ್ದು ತಕರಾರಿಲ್ಲ. ನಾನಿರೋದು ಸದಾಶಿವನಗರ ನನ್ನದೇ ಅಂತ ಹೇಳಿದ್ರೆ ನಿಮಗೂ ಯಾರಿಗೂ ಏನು ತಕರಾರಿಲ್ಲ. ಸದಾಶಿವನಗರದಲ್ಲಿರುವಂಥ ಒಂದು ಬೀದಿ ನಂದು ಅಂದರೆ ಆ ಬೀದಿಯ ಜನ ಇವನ್ನೆಲ್ಲ ಹುಚ್ಚ ಅಂತಾರೆ. ಆದರೆ ಅದೇ ಬೀದಿಯಲ್ಲಿರುವಂಥ ಯಾವುದೋ ಒಂದು ಮನೆ ಇದು ನಂದು ಅಂತ ಹೇಳಿದ್ರೆ ಅಲ್ಲಿಗೆ ತಕರಾರು ಬರುತ್ತೆ, ಜಗಳ ಬರುತ್ತೆ, ಎಲ್ಲವೂ ಬರುತ್ತೆ. ಆದರೆ ಆ ಮನೆಯೂ ನನ್ನದೇ, ಆ ಬೀದಿಯೂ ನನ್ನದೇ, ಆ ಬಡಾವಣೆಯೂ ನನ್ನದೇ, ಈ ನಗರವೂ ನನ್ನದೇ, ಈ ದೇಶವೂ ನನ್ನದೇ ಅಂತ ಹೇಳಿದಾಗ ನಮಗೆ ಯಾವ ತಕರಾರು ಇರೋದಿಲ್ಲ. ಹಾಗಾಗಿ ದಿಸ್ ಇಸ್ ದ ವೇ ಹ್ಯಾವ್ ಟು ಸ್ಪ್ರೆಡ್ ಅವರ್ ಈಗೋ. ಎಲ್ಲವೂ ನನ್ನದೇ ಅನ್ನುವಂಥ ಭಾವದಿಂದ ನಾವು ನಮ್ಮ ಅಹಂಕಾರವನ್ನು ಹರಡ್ತಾ ಹೋದಾಗ ವಿ ವಿಲ್ ಬಿ ಏಬಲ್ ಟು ಲೀಡ್ ಎ ಪೀಸ್ಫುಲ್ ಆ್ಯಂಡ್ ಹಾರ್ಮೋನಿಯಸ್ ಲೈಫ್. ಇಷ್ಟನ್ನು ಹೇಳಿ ನನಗೆ ಪರಮ ಪೂಜ್ಯ ಆಚಾರ್ಯ ವಿನಯ್ ವಿನೇಕರ್ರವರು ಆಹ್ವಾನಿಸಿ, ಅದು ನಮ್ಮ ಸಂಸ್ಥೆಯ ಈ ಅಂಗಳದಲ್ಲಿ ಇವತ್ತು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು, ಅದರಲ್ಲಿ ನಮ್ಮ ಮಕ್ಕಳು ಕೂಡ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನನಗೆ ತುಂಬ ಸಂತೋಷ. ಭಾಳ ಜನ ಮಕ್ಕಳು ಅನೇಕ ಶಾಲೆಗಳಿಂದ ಬಂದಿದ್ದೀರಿ, ತಂದೆ ತಾಯಂದಿರು ಕರ್ಕೊಂಬಂದಿದ್ದೀರಿ. ನಾನಾದರೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ಒಂದು ಸತ್ಸಂಗ ಅಂತ ಭಾವಿಸಿದ್ದೇನೆ. ಗುರುಗಳ ಸನ್ನಿಧಾನದಲ್ಲಿ ಒಳ್ಳೆಯ ಮಾತುಗಳನ್ನು ಕೇಳುವಂಥ, ಆಮೇಲೆ ಮಕ್ಕಳಿಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡಿಸ್ತಕ್ಕಂಥದ್ದು. ಇನ್ನೊಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ತಂದೆ ತಾಯಿಗಳಿಗೆ ನನ್ನದೊಂದು ಕಿವಿ ಮಾತು, ದಯಮಾಡಿ ನೀವು ಎಲ್ಲೇ ಹೋಗಿ, ದೇವಸ್ಥಾನಗಳಿಗೆ ಹೋಗಿ, ಮಠಮಾನ್ಯಗಳಿಗೆ ಹೋಗಿ, ಮಕ್ಕಳನ್ನು ದಯವಿಟ್ಟು ಜೊತೆಯಲ್ಲಿ ಕರ್ಕೊಂಡು ಹೋಗಿ. ಅವರಿಗೆ ನೀವೇನೂ ಹೇಳಬೇಡಿ, ಅವರು ನೋಡಿ ಕಲಿಯೋದು ಬಹಳ ಇರುತ್ತೆ. ಆದ್ದರಿಂದ ಚಿಕ್ಕ ವಯಸ್ಸಿನಲ್ಲಿ ಸದ್ವಿಚಾರಗಳನ್ನು, ಮೌಲ್ಯಗಳನ್ನು ತುಂಬಬೇಕಾದರೆ ಅದು ಆಚರಣೆಯ ಮೂಲಕ ಆಗ್ತದೆ. ಇಟ್ ಈಸ್ ಬಿಕಾಸ್ ಆಫ್ ದೋಸ್ ರಿಪೀಟೆಡ್ ಹ್ಯಾಬಿಟ್ಸ್ ದಟ್ ದೇ ಫಾರ್ಮ್ ಎ ಕಲ್ಚರ್. ಆ ಕಾರಣದಿಂದ ಮಕ್ಕಳನ್ನು ಇಂಥ ಸತ್ಸಂಗಗಳಿಗೆ, ಒಳ್ಳೆಯ ಕಾರ್ಯಕ್ರಮಗಳಿಗೆ, ಆಮೇಲಿಂದ ಯಾವುದೋ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಮಕ್ಕಳನ್ನು ಕರ್ಕೊಂಡು ಹೋಗುವಂಥ ಕೆಲಸ ಮಾಡಿದರೆ ನಿಜಕ್ಕೂ ನೀವು ನಿಮ್ಮ ಮಕ್ಕಳಿಗೆ ಕೊಡುವಂಥ ಅಮೂಲ್ಯವಾದ ಕೊಡುಗೆ ಅಂಥೇಳಿ ನಾನಾದರೂ ಭಾವಿಸಿ ಇಂಥ ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.